ಹಾಯ್, ನಂಗೆ ಯಾವತ್ತೂ ಹಾಗೆ ನಾನು ಒಬ್ಬಳೇ ಇದ್ದಾಗ ನನಗೆ ಜಾಸ್ತಿ ಕೆಲಸ ಎಲ್ಲ ಮಾಡೋಕ್ಕೊಂಥರ ಮೂಡೇ ಬರುತ್ತಿಲ್ಲ, ಇಂಟ್ರೆಸ್ಟು ಇರೋದಿಲ್ಲ. ಸೊ ಅದಕ್ಕೆ ಮನೆಗೆ ಯಾರಾದರೂ ನೆಂಟರು ಅಥವಾ ಕಸಿನ್ಸ್ ತಮ್ಮ ಯಾರಾದರೂ ಎಂಟ್ರಿ ಕೊಟ್ಟಾಗ ಅವರ ಹೆಲ್ಪ್ ತಗೊಳ್ಳೋದು. ಏನಾದರೂ ಕ್ಲೀನಿಂಗ್ ಇದ್ದರೆ, ಕ್ಲೀನಿಂಗ್ ಆಬ್ವಿಯಸ್ಲಿ ಇದ್ದೇ ಇರ್ತದೆ ಜಾಸ್ತಿ. ಆ ದಿನ ಅವರಿದ್ದಾಗ ಸ್ವಲ್ಪ ಅವ್ರ ಹೆಲ್ಪ್ ತಗೊಂಡು ಇನ್ನೂ ನೀಟಾಗಿ ಫಿನಿಶಿಂಗ್ ಕೊಡೋದು. ಇದನ್ನಂತೂ ಯಾವಾಗಲೂ ಇರೋದು ಕೆಲಸನೇ. ನನ್ನ ತಮ್ಮನ ಜೊತೆ ಸೇರಿಕೊಂಡು ನಮ್ಮ ಮನೆ, ನೀವು ಅದು ನೋಡ್ಬೋದು ಯಾವ ಥರ ಆಗಿತ್ತು. ಪಾತ್ರೆ ಸ್ಟ್ಯಾಂಡು ಮತ್ತು ಅಡುಗೆ ರೂಮು ಸ್ವಲ್ಪ ಆಚೆ ಈಚೆ ಆಗಿತ್ತು. ಒಂದು ಸಾಮಾನು ಮುಟ್ಲಿಕ್ಕೆ ಹೋದರೆ ಇನ್ನೊಂದು ಸಾಮಾನು ಸಿಗ್ತಿತ್ತು. ಸೊ ಅದು ನನ್ನ ತಮ್ಮನ ಹೆಲ್ಪ್ ತಗೊಂಡು ನೀಟಾಗಿ ವಾಶ್ ಮಾಡಿ, ಅದೇನು ಜಂಗ್ ಹಿಡ್ದಿತ್ತು, ಏನು ತುಕ್ಕು ಹಿಡ್ದಿತ್ತು, ಏನು ರಸ್ಟ್ ಬಂದಿತ್ತು, ಅದನ್ನೆಲ್ಲ ನೀಟಾಗಿ ತೆಗೆದು ಒರೆಸಿ ಅದಕ್ಕೊಂದು ಹೊಸ ಕಳೆ, ಅದಕ್ಕೊಂದು ಹೊಸ ಜೀವನ ಕೊಟ್ಟೆ. ತುಂಬ ಖುಷಿಯಾಯಿತು. ಯಾಕಂದರೆ ಅಲ್ಲಿ ಯಾವ ಥರ ಸಾಮಾನು ಇಡುವಲ್ಲಿ ಹೆಂಗಾಗಿತ್ತು ಅಂದರೆ ತೆಗಿಲಿಕ್ಕೂ ಆಗೋದಿಲ್ಲ, ಈ ಕಡೆಯಿಂದ ಪಾತ್ರೆನ ಆ ಕಡೆ ಹಾಕ್ಲಿಕ್ಕೂ ಆಗೋದಿಲ್ಲ, ಆ ಥರ ಆಗಿತ್ತು. ಸೊ ಅಂತೂ ಫೈನಲಿ ಇವತ್ತು ಮನೆ ಒಂಥರ ಕ್ಲೀನ್ ಆಯಿತು. ಪೂರ್ತಿ ಮನೆ ಕ್ಲೀನ್ ಮಾಡೋದಾಗಿತ್ತು, ಆದರೆ ಫಸ್ಟಿಗೆ ಸ್ವಲ್ಪದಿಂದನೇ ಸ್ಟಾರ್ಟ್ ಮಾಡುವ, ಒಂದು ಸ್ವಲ್ಪದಿಂದ ಸ್ಟಾರ್ಟ್ ಮಾಡುವ ಅಂತೇಳಿ ಸಣ್ಣದರಿಂದ ತಗೊಂಡಿದ್ದೆ. ಸೊ ನೀವೇ ನೋಡಿ, ಬಿಫೋರ್ ಆಫ್ಟರ್ ಅದರ ಟ್ರಾನ್ಸಿಷನ್ನು ಜಾಸ್ತಿ ಏನು ಚೇಂಜಸ್ ಕಾಣೋದಿಲ್ಲ, ಬಟ್ ಎಸ್ ಆಲ್ಮೋಸ್ಟ್ ಒಂಥರ ಲುಕ್ ಇದೆ. ಸೊ ಬೈ.